ತುಳುನಾಡು ಎಂದು ಹೆಸರಾದ ದಕ್ಷಿಣ ಕನ್ನಡ ಜಿಲ್ಲೆ ತನ್ನ ಅಪೂರ್ವ ಸಂಸ್ಕೃತಿ, ಪಾರಂಪರಿಕ ಆಚರಣೆಗಳು, ದೈವ ಆರಾಧನೆ, ನಾಗಾರಾಧನೆ, ಯಕ್ಷಗಾನ, ಭೂತಕೋಲ, ನೇಮೋತ್ಸವಗಳು ಹಾಗೂ ಪ್ರಕೃತಿ ಆಧ್ಯಾತ್ಮಿಕತೆಯ ಅದ್ಭುತ ಸಂಯೋಜನೆಯಿಂದ ವಿಶ್ವದ ಗಮನ ಸೆಳೆದಿರುವ ಪವಿತ್ರ ಭೂಮಿಯಾಗಿದೆ. ಈ ನೆಲದ ಪ್ರತಿಯೊಂದು ಗ್ರಾಮ, ಪ್ರತಿಯೊಂದು ಕುಟುಂಬ ಮತ್ತು ಪ್ರತಿಯೊಂದು ಸಮುದಾಯದ ಜೀವನದಲ್ಲಿ ದೈವಸ್ಥಾನಗಳಿಗೆ ಅತ್ಯಂತ ಮಹತ್ವದ ಸ್ಥಾನವಿದೆ. ತುಳುನಾಡಿನ ಜನರು ದೈವಗಳನ್ನು ಕೇವಲ ಆರಾಧನೆಯ ವಸ್ತುವಾಗಿ ಮಾತ್ರವಲ್ಲದೆ ಗ್ರಾಮದ ರಕ್ಷಕರು, ನ್ಯಾಯದ ಪ್ರತೀಕಗಳು, ಧರ್ಮದ ಪಾಲಕರು ಹಾಗೂ ಜನರ ಕಷ್ಟಗಳಿಗೆ ಪರಿಹಾರ ನೀಡುವ ದೈವಿಕ ಶಕ್ತಿಗಳಾಗಿ ನಂಬುತ್ತಾರೆ. ಇದೇ ಕಾರಣದಿಂದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಪ್ರತಿಯೊಂದು ಹಳ್ಳಿಯಲ್ಲಿಯೂ ದೈವಸ್ಥಾನಗಳು ಕಂಡುಬರುತ್ತವೆ. ಈ ದೈವಸ್ಥಾನಗಳು ಶತಮಾನಗಳಿಂದ ಗ್ರಾಮೀಣ ಜೀವನದ ಕೇಂದ್ರಬಿಂದುವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಧಾರ್ಮಿಕ ಆಚರಣೆಗಳ ಜೊತೆಗೆ ಸಾಮಾಜಿಕ ಸಾಮರಸ್ಯ, ನ್ಯಾಯ, ಸಂಸ್ಕೃತಿ ಮತ್ತು ಜನಪದ ಪರಂಪರೆಯ ಸಂರಕ್ಷಣೆಯಲ್ಲಿಯೂ ಪ್ರಮುಖ ಪಾತ್ರವಹಿಸುತ್ತಿವೆ. ಇಂತಹ ಅತ್ಯಂತ ಪ್ರಸಿದ್ಧ, ಪುರಾತನ ಮತ್ತು ಭಕ್ತರ ಅಪಾರ ಭಕ್ತಿಗೆ ಪಾತ್ರವಾದ ದೈವಸ್ಥಾನಗಳಲ್ಲಿ ಶಿಬರೂರು ಗ್ರಾಮದ ಶ್ರೀ ಕೊಡಮಣಿತ್ತಾಯ ದೈವಸ್ಥಾನವು ವಿಶಿಷ್ಟ ಸ್ಥಾನವನ್ನು ಹೊಂದಿದೆ. ಹಸಿರು ನಿಸರ್ಗದ ಮಡಿಲಿನಲ್ಲಿ ನಂದಿನಿ ನದಿಯ ಪವಿತ್ರ ತಟದಲ್ಲಿ ನೆಲೆಸಿರುವ ಈ ದೈವಸ್ಥಾನವು ಸಾವಿರಾರು ವರ್ಷಗಳ ಸಂಸ್ಕೃತಿ, ನಂಬಿಕೆ, ಪುರಾಣ, ಜನಪದ ಕಥೆಗಳು ಹಾಗೂ ಅನೇಕ ಪವಾಡಗಳ ಸಾಕ್ಷಿಯಾಗಿ ಇಂದಿಗೂ ಲಕ್ಷಾಂತರ ಭಕ್ತರನ್ನು ತನ್ನತ್ತ ಆಕರ್ಷಿಸುತ್ತಿದೆ. ಈ ದೈವಸ್ಥಾನದ ದೇವರು ಶ್ರೀ ಕೊಡಮಣಿತ್ತಾಯ ದೈವವು ಭಕ್ತರ ಸಂಕಷ್ಟಗಳನ್ನು ನಿವಾರಿಸುವ, ನ್ಯಾಯವನ್ನು ಸ್ಥಾಪಿಸುವ, ವಿಷಪೀಡಿತರನ್ನು ರಕ್ಷಿಸುವ ಹಾಗೂ ಅನೇಕ ಅಸಾಧ್ಯವೆಂದು ಭಾಸವಾಗುವ ಸಮಸ್ಯೆಗಳಿಗೆ ಪರಿಹಾರ ನೀಡುವ ದೈವವೆಂದು ಪ್ರಸಿದ್ಧವಾಗಿದೆ. ವಿಶೇಷವಾಗಿ ವಿಷಸರ್ಪಗಳಿಂದ ಕಚ್ಚಿಸಿಕೊಂಡವರಿಗೆ ದೈವದ ಅನುಗ್ರಹ ಹಾಗೂ ಪವಿತ್ರ ತೀರ್ಥದಿಂದ ಗುಣವಾಗುತ್ತದೆ ಎಂಬ ದೃಢವಾದ ನಂಬಿಕೆಯ ಕಾರಣದಿಂದ ಕೊಡಮಣಿತ್ತಾಯ ದೈವವನ್ನು ವಿಷದ ವೈದ್ಯನಾಥ ಮತ್ತು ಜನರ ರಕ್ಷಕ ಎಂದು ಭಕ್ತರು ಗೌರವದಿಂದ ಕರೆಯುತ್ತಾರೆ. ಶಿಬರೂರು ದೈವಸ್ಥಾನವು ಮಂಗಳೂರು ನಗರದಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿದ್ದು, ಪ್ರಸಿದ್ಧ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಕಟೀಲಿನಿಂದ ಕೇವಲ 2 ಕಿಲೋಮೀಟರ್ ಅಂತರದಲ್ಲಿದೆ. ಕಿನ್ನಿಗೋಳಿಯಿಂದ ಶಿಬರೂರು ಸಂಪರ್ಕಿಸುವ ಹೊಸ ಸೇತುವೆ ನಿರ್ಮಾಣವಾದ ನಂತರ ಈ ಕ್ಷೇತ್ರವನ್ನು ತಲುಪುವುದು ಇನ್ನಷ್ಟು ಸುಲಭವಾಗಿದೆ. ಮಂಗಳೂರು, ಮೂಡುಬಿದಿರೆ, ಸುರತ್ಕಲ್, ಕಿನ್ನಿಗೋಳಿ, ಕಟೀಲು, ಬಜ್ಪೆ, ಮುಲ್ಕಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಿಂದ ಪ್ರತಿದಿನ ನೂರಾರು ಭಕ್ತರು ಈ ಕ್ಷೇತ್ರಕ್ಕೆ ಆಗಮಿಸುತ್ತಾರೆ. ವಿಶೇಷ ಉತ್ಸವಗಳು, ನೇಮ, ಕೋಲ, ವಾರ್ಷಿಕ ಜಾತ್ರೆ, ಹರಕೆ ಸಮರ್ಪಣೆ ಹಾಗೂ ವಿಶೇಷ ಪೂಜೆಗಳ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ಸೇರುವುದರಿಂದ ಈ ಕ್ಷೇತ್ರವು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಉತ್ಸವದ ಕೇಂದ್ರವಾಗಿ ರೂಪಾಂತರಗೊಳ್ಳುತ್ತದೆ. ಐತಿಹಾಸಿಕ ದಾಖಲೆಗಳು ಹಾಗೂ ಜನಪದ ಪುರಾಣಗಳ ಪ್ರಕಾರ ಒಂದು ಕಾಲದಲ್ಲಿ ಪರಮಶಿವ ಹಾಗೂ ದೇವಿ ದುರ್ಗಾಪರಮೇಶ್ವರಿ ಈ ಪ್ರದೇಶದ ಕಾಡುಗಳಲ್ಲಿ ಸಂಚರಿಸುತ್ತಿದ್ದಾಗ ದೇವಿಯ ಅಪಾರ ದೈವಿಕ ಶಕ್ತಿಯ ಒಂದು ಭಾಗವು ಪ್ರತ್ಯೇಕವಾಗಿ ಹೊರಹೊಮ್ಮಿತು. ಈ ದಿವ್ಯ ಶಕ್ತಿಯ ಪ್ರಭಾವದಿಂದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅನೇಕ ಅದ್ಭುತ ಘಟನೆಗಳು ನಡೆಯತೊಡಗಿದವು. ಸ್ಥಳೀಯ ಜನರು ಈ ದೈವಿಕ ಶಕ್ತಿಯನ್ನು ನಿಯಂತ್ರಿಸಲು ಮತ್ತು ಜನರ ಒಳಿತಿಗಾಗಿ ಸ್ಥಾಪಿಸಲು ಮಾಂತ್ರಿಕನ ಸಹಾಯವನ್ನು ಪಡೆದರು. ಅವನ ಮಂತ್ರಶಕ್ತಿಯಿಂದ ಆ ಅದೃಶ್ಯ ದೈವಿಕ ಶಕ್ತಿಯನ್ನು ಒಂದು ಪವಿತ್ರ ಕುಂಭದಲ್ಲಿ ಬಂಧಿಸಿ ಮಹಾವೀರ ಗಂಗಾ ನದಿಯ ನೀರಿನಲ್ಲಿ ತೇಲಿಬಿಡಲಾಯಿತು. ಕೆಲವು ದಿನಗಳ ನಂತರ ಪೆರಿಂಜೆ ಪ್ರದೇಶದ ಜೈನ ಅರಸರು ಆ ಕುಂಭವನ್ನು ಕಂಡು ಅದನ್ನು ತಮ್ಮ ಅರಮನೆಗೆ ಕೊಂಡೊಯ್ದರು. ಕುತೂಹಲದಿಂದ ಕುಂಭವನ್ನು ತೆರೆದಾಗ ಅದರಿಂದ ದಿವ್ಯ ಪ್ರಕಾಶ ಹೊರಹೊಮ್ಮಿ ಅಪಾರ ಶಕ್ತಿಯ ದೈವವು ಪ್ರಕಟವಾಯಿತು. ಕುಂಭದಿಂದ ಹೊರಹೊಮ್ಮಿದ ಕಾರಣ ಆ ದೈವಕ್ಕೆ ಕುಂಭ ಕಾಂತಿನಿ ಎಂಬ ಹೆಸರು ದೊರಕಿತು.
ನಂತರ ಈ ದೈವವು ವಿವಿಧ ಪ್ರದೇಶಗಳಲ್ಲಿ ತನ್ನ ದೈವಿಕ ಕಾರ್ಯಗಳನ್ನು ನಿರ್ವಹಿಸುತ್ತಾ ಭಕ್ತರನ್ನು ರಕ್ಷಿಸುತ್ತಾ ಕೊನೆಗೆ ಶಿಬರೂರು ಪ್ರದೇಶದಲ್ಲಿ ನೆಲೆ ನಿಂತಿತು ಎಂದು ಜನಪದ ನಂಬಿಕೆ ತಿಳಿಸುತ್ತದೆ. ಸುಮಾರು 7 ಶತಮಾನಗಳ ಹಿಂದೆ ತಿಬರ್ ಗುತ್ತಿನ ತಿಮ್ಮತಿ ಕರಿವಾಲ್ ಹಾಗೂ ಎಕ್ಕರ್ ಕವರ ಮನೆತನದ ದುಗ್ಗಣ್ಣ ಕವ ಎಂಬ ಇಬ್ಬರು ಭಕ್ತರು ಅನೇಕ ಪವಿತ್ರ ಕ್ಷೇತ್ರಗಳಿಗೆ ಯಾತ್ರೆ ಕೈಗೊಂಡರು. ತಮ್ಮ ಯಾತ್ರೆಯ ಸಂದರ್ಭದಲ್ಲಿ ಅವರು ಇರುವ ಈ ಕ್ಷೇತ್ರಕ್ಕೆ ಆಗಮಿಸಿ ಅಲ್ಲಿನ ದೈವದ ಸನ್ನಿಧಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿ ಹರಕೆ ಹೊತ್ತು ಪ್ರಸಾದ ಸ್ವೀಕರಿಸಿದರು. ಮನೆಗೆ ಹಿಂದಿರುಗುವ ಸಂದರ್ಭದಲ್ಲಿ ಉಳ್ಳಾಯ ದೈವ ಮತ್ತು ಕೊಡಮಣಿತ್ತಾಯ ದೈವ ತಿಮ್ಮತಿ ಕರಿವಾಲ್ ಅವರ ಭಕ್ತಿ, ಪ್ರಾಮಾಣಿಕತೆ ಮತ್ತು ಧರ್ಮನಿಷ್ಠೆಯನ್ನು ಮೆಚ್ಚಿ ಅವರೊಂದಿಗೆ ತಿಬರ್ ಪ್ರದೇಶಕ್ಕೆ ಬಂದವು ಎಂದು ಪುರಾಣ ಹೇಳುತ್ತದೆ. ನಂತರ ನಂದಿನಿ ನದಿಯ ದಡದಲ್ಲಿರುವ ಮಾತಡಗುಡ್ಡ ಎಂಬ ಪವಿತ್ರ ಸ್ಥಳದಲ್ಲಿ ದೈವಗಳಿಗೆ ದೇವಾಲಯವನ್ನು ನಿರ್ಮಿಸಿ ಪ್ರತಿಷ್ಠಾಪಿಸಲಾಯಿತು. ಅಲ್ಲಿಂದ ಈ ಕ್ಷೇತ್ರದಲ್ಲಿ ಧ್ವಜಾರೋಹಣ, ನೇಮ, ಕೋಲ, ವಾರ್ಷಿಕ ಉತ್ಸವ, ಅನ್ನಸಂತರ್ಪಣೆ, ಹರಕೆ ಸೇವೆಗಳು, ಭಕ್ತರ ಸಂಕಲ್ಪ ಪೂಜೆಗಳು ಹಾಗೂ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯತೊಡಗಿದವು. ಪ್ರಕೃತಿಯ ಶಕ್ತಿ ಮತ್ತು ಮಾನವ ಭಕ್ತಿಯ ಅಪೂರ್ವ ಸಂಗಮವಾಗಿ ಈ ದೈವವು ರಾಜನ್ ದೈವವಾಗಿ ಹೊರಹೊಮ್ಮಿ ನಂದಿನಿ ನದಿಯ ತಟದಲ್ಲಿರುವ ಶಿಬರೂರು ಕೊಡಮಣಿತ್ತಾಯ ಎಂಬ ಹೆಸರಿನಿಂದ ಪ್ರಸಿದ್ಧಿಯಾಯಿತು. ಶಿಬರೂರು ದೈವಸ್ಥಾನದ ಇನ್ನೊಂದು ವಿಶೇಷ ಆಕರ್ಷಣೆ ಎಂದರೆ ದೇವಾಲಯದ ಸಮೀಪದಲ್ಲಿರುವ ಪವಿತ್ರ ಬಾವಿ. ಈ ಬಾವಿಯ ನೀರಿಗೆ ಸಂಬಂಧಿಸಿದ ಕಥೆ ಭಕ್ತರಲ್ಲಿ ಅಪಾರ ಭಕ್ತಿ ಮತ್ತು ಆಶ್ಚರ್ಯವನ್ನು ಉಂಟುಮಾಡುತ್ತದೆ. ಸೂರಿಂಜೆ ಗುತ್ತಿನ ಶ್ರೀ ತ್ಯಾಂಪಣ್ಣ ಶೆಟ್ಟಿ ಎಂಬ ಭಕ್ತನ ಬಳಿಯಲ್ಲಿ ವಿಷವನ್ನು ಹೀರಿಕೊಳ್ಳುವ, ಅನೇಕ ರೋಗಗಳನ್ನು ನಿವಾರಿಸುವ ಹಾಗೂ ಅಪೂರ್ವ ಔಷಧೀಯ ಶಕ್ತಿಯನ್ನು ಹೊಂದಿದ್ದ ಒಂದು ದೈವಿಕ ಕಲ್ಲು ಇತ್ತು ಎಂದು ಜನಪದ ಕಥೆಗಳು ಹೇಳುತ್ತವೆ. ಈ ಕಲ್ಲಿನ ಶಕ್ತಿಯಿಂದ ಅನೇಕ ಜನರು ಗುಣಮುಖರಾಗುತ್ತಿದ್ದರು. ಆದರೆ ಆ ಶಕ್ತಿ ಎಲ್ಲರಿಗೂ ಲಭ್ಯವಾಗಬೇಕೆಂಬ ದೈವದ ಆದೇಶದಂತೆ ತ್ಯಾಂಪಣ್ಣ ಶೆಟ್ಟಿಯವರು ಆ ದೈವಿಕ ಕಲ್ಲನ್ನು ಶಿಬರೂರು ದೈವಸ್ಥಾನದ ಬಾವಿಗೆ ಅರ್ಪಿಸಿದರು. ಆ ಕ್ಷಣದಿಂದ ಬಾವಿಯ ನೀರು ದೈವಿಕ ಔಷಧೀಯ ಗುಣಗಳನ್ನು ಪಡೆದುಕೊಂಡಿತು ಎಂದು ಭಕ್ತರು ನಂಬುತ್ತಾರೆ. ಈ ಪವಿತ್ರ ನೀರನ್ನು ಭಕ್ತಿಯಿಂದ ಸೇವಿಸಿದರೆ ನಾಗದೋಷ, ವಿಷಪೀಡೆ, ಚರ್ಮರೋಗಗಳು, ಉಸಿರಾಟದ ತೊಂದರೆಗಳು, ಆಸ್ತಮಾ, ಸಂತಾನ ಸಂಬಂಧಿತ ಸಮಸ್ಯೆಗಳು, ವಿವಿಧ ದೀರ್ಘಕಾಲದ ಕಾಯಿಲೆಗಳು ಹಾಗೂ ಅನೇಕ ದೈಹಿಕ ಮಾನಸಿಕ ತೊಂದರೆಗಳು ನಿವಾರಣೆಯಾಗುತ್ತವೆ ಎಂಬುದು ಸಾವಿರಾರು ಭಕ್ತರ ನಂಬಿಕೆಯಾಗಿದೆ. ದೇಶ ವಿದೇಶಗಳಿಂದಲೂ ಅನೇಕ ಭಕ್ತರು ಈ ಪವಿತ್ರ ತೀರ್ಥವನ್ನು ಪಡೆಯಲು ಆಗಮಿಸುತ್ತಾರೆ. ಕೆಲವರು ತಮ್ಮ ಅನುಭವಗಳನ್ನು ಹಂಚಿಕೊಂಡು ದೈವದ ಕೃಪೆಯಿಂದ ತಮ್ಮ ಜೀವನದಲ್ಲಿ ಸಂಭವಿಸಿದ ಬದಲಾವಣೆಗಳನ್ನು ವಿವರಿಸುತ್ತಾರೆ. ಅನೇಕ ಕುಟುಂಬಗಳು ತಮ್ಮ ಸಂತಾನ ಪ್ರಾಪ್ತಿಗಾಗಿ ಹರಕೆ ಹೊತ್ತು ಬಳಿಕ ಮಕ್ಕಳೊಂದಿಗೆ ಬಂದು ಹರಕೆ ತೀರಿಸುವ ಸಂಪ್ರದಾಯವನ್ನು ಇಂದಿಗೂ ಪಾಲಿಸುತ್ತಿವೆ. ವಿಷಸರ್ಪದ ಕಚ್ಚುವಿಕೆಯಿಂದ ಪಾರಾದವರು, ದೀರ್ಘಕಾಲದ ರೋಗಗಳಿಂದ ಗುಣಮುಖರಾದವರು ಹಾಗೂ ವಿವಿಧ ಸಂಕಷ್ಟಗಳಿಂದ ಮುಕ್ತರಾದವರು ದೈವಸ್ಥಾನಕ್ಕೆ ಬಂದು ಕೃತಜ್ಞತೆ ಸಲ್ಲಿಸುವುದು ಸಾಮಾನ್ಯ ದೃಶ್ಯವಾಗಿದೆ. ಈ ಕ್ಷೇತ್ರದಲ್ಲಿ ನಡೆಯುವ ನೇಮ ಹಾಗೂ ಭೂತಕೋಲ ತುಳುನಾಡಿನ ಜೀವಂತ ಪರಂಪರೆಯ ಪ್ರತೀಕವಾಗಿದೆ. ನೇಮದ ಸಂದರ್ಭದಲ್ಲಿ ದೈವವು ಪಾತ್ರಿ ಮುಖಾಂತರ ಭಕ್ತರಿಗೆ ಆಶೀರ್ವಾದ ನೀಡಿ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸುತ್ತದೆ ಎಂಬ ನಂಬಿಕೆಯಿದೆ. ನ್ಯಾಯಕ್ಕಾಗಿ, ಕುಟುಂಬದ ಕಲಹಗಳ ಪರಿಹಾರಕ್ಕಾಗಿ, ಕೃಷಿ ಅಭಿವೃದ್ಧಿಗಾಗಿ, ಆರೋಗ್ಯಕ್ಕಾಗಿ, ಶಿಕ್ಷಣದಲ್ಲಿ ಯಶಸ್ಸಿಗಾಗಿ, ವ್ಯಾಪಾರ ವೃದ್ಧಿಗಾಗಿ ಹಾಗೂ ಜೀವನದ ವಿವಿಧ ಸಂಕಷ್ಟಗಳಿಂದ ಮುಕ್ತಿ ಪಡೆಯಲು ಸಾವಿರಾರು ಜನರು ದೈವದ ಮೊರೆ ಹೋಗುತ್ತಾರೆ. ದೈವಸ್ಥಾನದ ವಾರ್ಷಿಕ ಉತ್ಸವಗಳಲ್ಲಿ ಸಾಂಪ್ರದಾಯಿಕ ವಾದ್ಯಗಳು, ಭಜನೆ, ಯಕ್ಷಗಾನ, ಅನ್ನದಾನ, ದೀಪೋತ್ಸವ, ವಿಶೇಷ ಪೂಜೆಗಳು ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತಿಭಾವದಿಂದ ನಡೆಯುತ್ತವೆ. ಈ ಕ್ಷೇತ್ರದ ಪರಿಸರವು ಅತ್ಯಂತ ಶಾಂತ, ಹಸಿರು ಹಾಗೂ ಪ್ರಕೃತಿಯ ಸೌಂದರ್ಯದಿಂದ ಕೂಡಿದ್ದು, ನಂದಿನಿ ನದಿಯ ತಟ, ಮರಗಳ ನೆರಳು,
ತಂಪಾದ ಗಾಳಿ ಹಾಗೂ ಪವಿತ್ರ ವಾತಾವರಣವು ಭಕ್ತರಲ್ಲಿ ಆಧ್ಯಾತ್ಮಿಕ ಅನುಭವವನ್ನು ಉಂಟುಮಾಡುತ್ತದೆ. ಅನೇಕ ಸಂಶೋಧಕರು, ಇತಿಹಾಸಕಾರರು ಹಾಗೂ ಜನಪದ ಅಧ್ಯಯನಕಾರರು ಶಿಬರೂರು ಕೊಡಮಣಿತ್ತಾಯ ದೈವಸ್ಥಾನವನ್ನು ತುಳುನಾಡಿನ ದೈವ ಸಂಸ್ಕೃತಿಯ ಪ್ರಮುಖ ಕೇಂದ್ರಗಳಲ್ಲಿ ಒಂದೆಂದು ಪರಿಗಣಿಸುತ್ತಾರೆ. ಇಲ್ಲಿ ಉಳಿದುಕೊಂಡಿರುವ ಆಚರಣೆಗಳು, ಸಂಪ್ರದಾಯಗಳು, ಜನಪದ ನಂಬಿಕೆಗಳು ಹಾಗೂ ಶತಮಾನಗಳಿಂದ ಮುಂದುವರೆದಿರುವ ದೈವ ಆರಾಧನೆ ತುಳುನಾಡಿನ ಸಾಂಸ್ಕೃತಿಕ ಪರಂಪರೆಯ ಅಮೂಲ್ಯ ಸಂಪತ್ತಾಗಿದೆ. ಕಾಲಕ್ರಮೇಣ ದೈವಸ್ಥಾನವನ್ನು ಅಭಿವೃದ್ಧಿಪಡಿಸುವ ಅಗತ್ಯತೆ ಕಂಡುಬಂದಾಗ 1926ರಲ್ಲಿ ಶಿಬರೂರು ಗುತ್ತು ಶ್ರೀ ಮುದ್ದಣ್ಣ ಪಿ. ಶೆಟ್ಟಿ, ಶ್ರೀ ಶ್ರೀನಿವಾಸ ಶಿಬರಾಯ ಹಾಗೂ ವ್ಯವಸ್ಥಾಪಕ ಟ್ರಸ್ಟಿ ಶಿಬರೂರು ಗುತ್ತು ಶ್ರೀ ಶಂಕು ಶೆಟ್ಟಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ದೈವಸ್ಥಾನವನ್ನು ನವೀಕರಿಸಲಾಯಿತು. ದೇವಾಲಯದ ಮೂಲ ಪಾವಿತ್ರ್ಯವನ್ನು ಕಾಪಾಡಿಕೊಂಡೇ ಭಕ್ತರಿಗೆ ಹೆಚ್ಚಿನ ಸೌಲಭ್ಯಗಳನ್ನು ಒದಗಿಸುವಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಯಿತು. ನಂತರದ ವರ್ಷಗಳಲ್ಲಿಯೂ ಅನೇಕ ದಾನಿಗಳು, ಭಕ್ತರು ಹಾಗೂ ಗ್ರಾಮಸ್ಥರ ಸಹಕಾರದಿಂದ ದೇವಾಲಯದ ಅಭಿವೃದ್ಧಿ ನಿರಂತರವಾಗಿ ಮುಂದುವರಿದಿದೆ. ಇಂದಿಗೂ ಶ್ರೀ ಕೊಡಮಣಿತ್ತಾಯ ದೈವಸ್ಥಾನವು ತುಳುನಾಡಿನ ಆಧ್ಯಾತ್ಮಿಕ ಪರಂಪರೆಯನ್ನು ಜೀವಂತವಾಗಿರಿಸಿಕೊಂಡಿರುವ ಪವಿತ್ರ ಕ್ಷೇತ್ರವಾಗಿ ಲಕ್ಷಾಂತರ ಭಕ್ತರ ಭರವಸೆ, ನಂಬಿಕೆ ಮತ್ತು ಭಕ್ತಿಯ ಕೇಂದ್ರವಾಗಿದೆ. ದೈವದ ಕೃಪೆ, ಪವಿತ್ರ ತೀರ್ಥ, ಶತಮಾನಗಳ ಇತಿಹಾಸ, ಪ್ರಕೃತಿಯ ಮಡಿಲಿನಲ್ಲಿರುವ ಶಾಂತ ವಾತಾವರಣ, ಜೀವಂತ ಜನಪದ ಸಂಸ್ಕೃತಿ ಹಾಗೂ ಭಕ್ತರ ಅನನ್ಯ ಅನುಭವಗಳು ಈ ಕ್ಷೇತ್ರವನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯಂತ ಮಹತ್ವದ ದೈವಸ್ಥಾನಗಳಲ್ಲಿ ಒಂದಾಗಿ ಸ್ಥಾಪಿಸಿವೆ. ಇಂದು ಕೂಡ ಪ್ರತಿದಿನ ಅನೇಕ ಭಕ್ತರು ಓಂ ಶ್ರೀ ಕೊಡಮಣಿತ್ತಾಯ ನಮಃ ಎಂದು ಪ್ರಾರ್ಥಿಸುತ್ತಾ ತಮ್ಮ ಜೀವನದ ಸುಖ, ಶಾಂತಿ, ಆರೋಗ್ಯ, ಸಮೃದ್ಧಿ ಮತ್ತು ರಕ್ಷಣೆಯನ್ನು ಕೋರಿ ಈ ಪವಿತ್ರ ಕ್ಷೇತ್ರಕ್ಕೆ ಆಗಮಿಸುತ್ತಿದ್ದು, ಶಿಬರೂರು ಶ್ರೀ ಕೊಡಮಣಿತ್ತಾಯ ದೈವಸ್ಥಾನವು ತುಳುನಾಡಿನ ಅಚಲವಾದ ಭಕ್ತಿ, ಸಂಸ್ಕೃತಿ ಹಾಗೂ ದೈವಿಕ ನಂಬಿಕೆಯ ಶಾಶ್ವತ ಸಂಕೇತವಾಗಿ ಬೆಳಗುತ್ತಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.